ನಮ್ಮ ಮೆಟ್ರೋ ವಿರುದ್ಧ ಕನ್ನಡಿಗರು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾರಣ ಬಿಎಂಆರ್ಸಿಎಲ್ನ ನಡೆ. ಕನ್ನಡ ವಿರೋಧಿ ನೀತಿಯನ್ನ ಖಂಡಿಸಿ ಈ ಹೋರಾಟವನ್ನ ನಡೆಸಲಾಗ್ತಾ ಇದೆ. ಬಿಎಂಆರ್ಸಿಎಲ್ಗೆ ಕನ್ನಡ ಪರ ಹೋರಾಟಗಾರರು ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಲೋಕೋ ಪೈಲಟ್ ಹುದ್ದೆಗಳಿಗೆ ಕನ್ನಡಿಗರಿಗೆ ಅವಕಾಶ ಕೊಡಬೇಕು ಅನ್ನೋದು ಮನವಿ ಪತ್ರದಲ್ಲಿ ಇರುವಂತಹ ಸಾರಾಂಶ. ಇಲ್ಲ ಅಂದ್ರೆ ಎಲ್ಲ ಮೆಟ್ರೋಗಳಿಗೆ ನುಗ್ಗುವಂತಹ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ನಾವು ಸರ್ಕಾರದ ನೀತಿ ನಿಯಮ ಪಾಲಿಸಬೇಕಾಗತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾರು? ಬಿಎಂಆರ್ಸಿಎಲ್ ಅವರು. ಏನಾದರೂ ಅಕ್ಷರ ದೋಷ ಇದ್ರೆ ಸರಿಪಡಿಸ್ತೀವಿ ಅಂತ ಬಿಎಂಆರ್ಸಿಎಲ್ನ ಎಂಡಿ ಮಹೇಶ್ವರ್ ರಾವ್ ಅವರು ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಸರ್ಕಾರದ ನೀತಿ ನಿಯಮ ಅಂತ ಹೇಳ್ತೀರಿ, ಸರ್ಕಾರದ ನೀತಿ ನಿಯಮದಲ್ಲಿ ಕನ್ನಡ ವಿರೋಧಿ ನೀತಿ ಇದೆಯಾ? ಇದರ ಬಗ್ಗೆ ಸರ್ಕಾರನೇ ಹಾಗಾದ್ರೆ ಉತ್ತರವನ್ನ ಕೊಡಬೇಕು. ಈಗ ಇದೇ ರೀತಿಯಾದಂತಹ ನಿಮ್ಮ ಧೋರಣೆಯನ್ನ ಮುಂದುವರಿಸಿದೆ ಆದ್ರೆ ಈ ಕೂಡಲೇ ನೀವು ಹಾಕಿರುವಂತಹ ಷರತ್ತುಗಳನ್ನ ವಾಪಸ್ ತೆಗೆದುಕೊಳ್ಳದೆ ಹೋದ್ರೆ ಅದರ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ, ಹುಷಾರ್ ಅಂತ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆಯನ್ನ ಕೊಟ್ಟಿವೆ. ನೋಡೋಣ ಏನ್ ಬದಲಾವಣೆ ಆಗುತ್ತೆ ಅಂತ, ಅಥವಾ ಸರ್ಕಾರ ಏನು ಈ ಬಗ್ಗೆ ಆದೇಶವನ್ನ ಮಾಡುತ್ತೆ ಅಂತ. ಸರ್ಕಾರದೇ ಶೇರ್ ಹೋಲ್ಡಿಂಗ್ ಇದೆ, ರಾಜ್ಯ ಸರ್ಕಾರದೇ ನೀತಿ ನಿಯಮಗಳನ್ನ ಫಾಲೋ ಮಾಡಬೇಕಾಗ್ತದೆ. ಇದು ಸ್ವಲ್ಪ ಏನಾದರೂ ಸ್ವಲ್ಪ ಕನ್ಫ್ಯೂಷನ್ ಆಗಿರಬೇಕು ಈ ನೋಟಿಫಿಕೇಶನ್ ಅಲ್ಲಿ. ಖಂಡಿತ ಇದರ ಬಗ್ಗೆ ಸರಿಪಡಿಸಲಿಕ್ಕೆ ಖಂಡಿತ ನೋಡ್ತೀವಿ. ನಮ್ಮದು ಏನು ಐಡಿಯಾ ಇತ್ತು, ನಮಗೆ ಈಗ ಮೆಟ್ರೋ ಯೆಲ್ಲೋ ಲೈನ್ ಅಲ್ಲಿ ಜನರು ಹೊಸ ಲೋಕೋ ಪೈಲಟ್ಗಳ ಅವಶ್ಯಕತೆ ಇದೆ. ಕೆಲವು ನಮ್ಮ ಜನರು ಇಲ್ಲಿನೇ ನಮಗೆ ಗೊತ್ತು, ನಮ್ಮ ಜನರು ಸಹ ಟ್ರೈನಿಂಗ್ ಆಗಿಬಿಟ್ಟು ಬೇರೆ ಬೇರೆ ಮೆಟ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಜನರು ಅದಕ್ಕೆ ನಾವು ಅವರನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿಬಿಟ್ರೆ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಬೇಕಾದ್ರೆ ಸಾಕಷ್ಟು ಜನರು ನಮ್ಮ ಮೆಟ್ರೋನಲ್ಲಿ ಕೆಲಸ ಮಾಡಲಿಕ್ಕೆ ಖಂಡಿತ ಬರುತ್ತಾರೆ. ಸೊ ಆ ದೃಷ್ಟಿಯಿಂದ ನಾವು ಇದೊಂದು ಐಡೆಂಟಿಫಿಕೇಶನ್ ಮಾಡಿದ್ದೇವೆ. ಸ್ವಲ್ಪ ಏನಾದರೂ ನಮ್ಮ ವರ್ಡಿಂಗ್ಸ್ನಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ಬಿಟ್ರೆ ಖಂಡಿತ ಸರಿಪಡಿಸ್ತೀವಿ. ಅವರಿಗೆ ಗೊತ್ತು. ದಯವಿಟ್ಟು ಇದು ಈ ಒಂದು ಕಲ್ಪನೆ ಇದೆ ಏನಂತ ಹೇಳಿಬಿಟ್ರೆ, ಬರೀ ನಮ್ಮದೇ ಮೆಟ್ರೋ 10 ವರ್ಷ ಬ್ಯಾಂಗ್ಳೂರಿನಲ್ಲಿ ಕೆಲಸ ಮಾಡಿದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಬೇರೆ ಬೇರೆ ಮೆಥಡ್ಸ್ನಲ್ಲಿ ಜನರನ್ನು ತಗೊಂಡ್ಬಿಟ್ಟಿದ್ದಾರೆ. ಕೆಲವು ರಾಜ್ಯದಲ್ಲಿ ಅವರು ಡೈರೆಕ್ಟ್ ಆಗಿ ತಗೊಂಡ್ಬಿಟ್ಟಿದ್ದಾರೆ, ಕೆಲವು ಜಾಗದಲ್ಲಿ ಅವರು ಆಪರೇಷನ್ ಬೇರೆ ಅವರಿಗೆ ಕೊಟ್ಟು ಅವರು ಬಂದಿದ್ದಾರೆ. 3 ವರ್ಷ ಅನುಭವ ಇರಬೇಕು ಲೋಕೋ ಪೈಲಟ್ ಆಗೋದಕ್ಕೆ, ಟ್ರೈನ್ ಓಡಿಸಿರುವಂತಹ ಅನುಭವ ಅಂತ ಹೇಳಿದ್ದಾರೆ. ಆ ರೀತಿಯ ನಿಯಮಗಳ ಪ್ರಕಾರವಾಗಿ ಹೋಗೋದೇ ಆದರೆ ಹೈದರಾಬಾದ್ ಅಥವಾ ಚೆನ್ನೈನವ್ರಿಗೆ ಇದರ ಅವಕಾಶ ಸಿಗುತ್ತೆ, ಕನ್ನಡಿಗರಿಗೆ ಅವಕಾಶ ಸಿಗಲ್ಲ. ಕಾರಣ 3 ವರ್ಷದ ಅನುಭವ ಇರೋರು ಇಲ್ಲಿಲ್ಲ. ಈಗ ಎಷ್ಟು ಬೇಕಾಗುತ್ತೋ ಅಷ್ಟು ಲೋಕೋ ಪೈಲಟ್ಗಳಿದ್ದಾರೆ. ಆದರೆ ಹೆಚ್ಚುವರಿ ಆಗಬೇಕು ಅಂತಂದರೆ ಏನು ಮಾಡೋದು? ಇದು ಈಗ ಇರುವಂತಹ ಪ್ರಶ್ನೆ. ಈ ನಿಯಮವನ್ನು ಸಡಿಲ ಮಾಡಿ, ಆಗ ಕನ್ನಡಿಗರಿಗೂ ಕೂಡ ಅವಕಾಶ ಸಿಗುತ್ತೆ. ಇಲ್ಲದೇ ಇದ್ರೆ ಪರಭಾಷಿಗರ ನಿಮ್ಮ ವ್ಯಾಮೋಹ ಏನಿದೆ, ಅವರಿಗೆ ಒತ್ತಡ ಕೊಡಬೇಕು ಅನ್ನುವಂತಹ ನಿಮ್ಮ ಮಹದಾಸೆ ಏನಿದೆ, ಅದು ಈಡೇರಲಿಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಅಂತ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿವೆ.